ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳು. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು. ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ. ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು, ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು, ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ. ನಿಯತಕಾಲಿಕೆ ವಿಭಾಗ, ಪುಸ್ತಕ ವಿಭಾಗ, ಸಂದರ್ಭ ಸೇವಾ ವಿಭಾಗ, ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ. 19 ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ. ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎ.ಕೆ. ರಾಮೇಶ್ವರ್ ಅವರ ಮಕ್ಕಳ ಸಾಹಿತ್ಯ ಸಮೀಕ್ಷೆ ಹಾಗೂ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿ ಅವರ ಸಾಹಿತ್ಯ ಸಂಜೀವಿನಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಸುರೇಶ್ ಬಡಿಗೇರ್. ಮಕ್ಕಳ ಸಾಹಿತ್ಯ ಸಮೀಕ್ಷೆ. ಈ ಪುಸ್ತಕವನ್ನು ಬರೆದವರು ನಮ್ಮ ನಾಡಿನ ಖ್ಯಾತ ಮಕ್ಕಳ ಸಾಹಿತಿಗಳಾಗಿರುವ ಶ್ರೀ ಎ.ಕೆ. ರಾಮೇಶ್ವರ್ ಅವರು. ಈ ಗ್ರಂಥವು ಸುಮಾರು 138 ಪುಟಗಳನ್ನು ಹೊಂದಿದ್ದು ಇದರ ಬೆಲೆ 125 ರೂಪಾಯಿ. ಲೇಖಕರು ಮಕ್ಕಳ ಸಾಹಿತ್ಯ ಸಮೀಕ್ಷೆ ಎನ್ನುವ ಗ್ರಂಥವನ್ನು ಮಹಾದೇವಿ ಗೌಡತಿ ಪೊಲೀಸ್ ಪಾಟೀಲ್ ಅವರಿಗೆ ಅರ್ಪಣೆ ಮಾಡಿದ್ದಾರೆ. ಸದರಿ ಗ್ರಂಥದಲ್ಲಿ ಒಟ್ಟು 11 ಲೇಖನಗಳಿದ್ದು ಈ ಗ್ರಂಥಕ್ಕೆ ನಮ್ಮ ನಾಡಿನ ಖ್ಯಾತ ಸಾಹಿತಿಗಳಾಗಿರುವ ಡಾಕ್ಟರ್ ಎಚ್.ಟಿ. ಪೋತೆಯವರು ಮುನ್ನುಡಿ ಬರೆದಿದ್ದಾರೆ. ಬೆನ್ನುಡಿಯನ್ನು ಹಿರಿಯ ಸಾಹಿತಿಗಳಾಗಿರುವ ಪ್ರೊಫೆಸರ್ ರವೀಂದ್ರ ಕರ್ಜಗಿ ಅವರು ಬರೆದುಕೊಟ್ಟಿದ್ದಾರೆ. ಕರ್ನಾಟಕ ಸಾಹಿತ್ಯದ ಎಲ್ಲ ವಿಭಾಗಗಳನ್ನು ಅವಲೋಕಿಸಿದಾಗ ಮಕ್ಕಳ ಸಾಹಿತ್ಯ ಅತಿ ಶ್ರೀಮಂತವಾಗಿದೆ. ಚಿಣ್ಣರಿಗಾಗಿ ಅನೇಕ ಪದ್ಯಗಳನ್ನು ಬರೆದ ಸಾಹಿತಿಗಳು ಸರಳ ಕನ್ನಡ ಭಾಷೆಯನ್ನು ಉಪಯೋಗಿಸಿ ಮತ್ತು ಅರ್ಥಗರ್ಭಿತ ಕವನಗಳನ್ನು ಮಕ್ಕಳಿಗೆ ತಿಳಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀಯುತ ಎ.ಕೆ. ರಾಮೇಶ್ವರ್ ಅವರು ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ಮಕ್ಕಳ ಕುರಿತು ಮಾಡಿದ ಭಾಷಣಗಳ ಮತ್ತು ಆಶಯ ಭಾಷಣಗಳನ್ನು ಈ ಪುಸ್ತಕದಲ್ಲಿ ಹಿಡಿದಿಟ್ಟಿರುತ್ತಾರೆ. ಪಂಜೆ ಮಂಗೇಶ್ವರ, ಕಯ್ಯಾರ ಕಿಯ್ಯಣರೈ, ಜಿ.ಪಿ. ರಾಜರತ್ನಂ, ಶಂಗು ಬಿರಾದರ್ ಸೇರಿದಂತೆ ಅನೇಕ ಅನುಭವಿ ಕವಿಗಳು ಮಕ್ಕಳಿಗಾಗಿ ಉತ್ತಮ ಸಾಹಿತ್ಯವನ್ನು ರಚಿಸಿಕೊಟ್ಟಿದ್ದಾರೆ. ಈ ಸದರಿ ಗ್ರಂಥದ ಲೇಖಕರಾದ ಶ್ರೀ ಎ.ಕೆ. ರಾಮೇಶ್ವರ್ ಅವರು ಕೂಡ ನಮ್ಮ ನಾಡಿನ ಹೆಸರಾಂತ ಮಕ್ಕಳ ಸಾಹಿತಿಗಳು. ಇವರು ಸುಮಾರು 5 ದಶಕಗಳಿಂದ ಚಿಣ್ಣರ ಲೋಕದಲ್ಲಿ ಶ್ರಮಿಸುತ್ತಿರುವ ನಮ್ಮ ನಾಡಿನ ಹೆಸರಾಂತ ಶಿಶು ಸಾಹಿತಿಗಳು. ಇಲ್ಲಿ ನಾವು ನೆನಪಿಸಲೇಬೇಕಾದ ಒಂದು ಅಂಶವೆಂದರೆ ಸನ್ಮಾನ್ಯ ಎ.ಕೆ. ರಾಮೇಶ್ವರ್ ಅವರು ಅನೇಕ ಬರಹಗಳ ಮೂಲಕ ಮಕ್ಕಳಿಗೆ ನಾಡಿನ ಸಾಹಿತ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಮಕ್ಕಳ ಸಾಹಿತ್ಯ ಸಮೀಕ್ಷೆ ಎನ್ನುವ ಲೇಖನದಲ್ಲಿ ಲೇಖಕರು ತೇಜಸ್ವಿ ಅಂಬಲ್ಗೆಯವರ ಕವನವನ್ನು ಇಲ್ಲಿ ಉಲ್ಲೇಖಿಸಿ ಮಕ್ಕಳು ಪ್ರತಿದಿನ ಒಳ್ಳೆಯ ಕೆಲಸವನ್ನು ಮಾಡಬೇಕೆಂದು ಹೇಳಿದ್ದಾರೆ. ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಬುದ್ಧಿ ಬೆಳೆಸಿಕೊಳ್ಳಬೇಕು, ಒಳ್ಳೆಯ ಗೆಳೆತನ ಮಾಡಬೇಕು, ಒಳ್ಳೆಯ ಮನಸ್ಸು ಇರಬೇಕು, ಒಳ್ಳೆಯ ಜೀವನವನ್ನು ನಡೆಸಬೇಕು ಎಂದು ಹೇಳಿದ ಅವರು ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಶ್ರಮಿಸಬೇಕೆಂದು ಹೇಳಿದ್ದಾರೆ. ಇದೇ ಲೇಖನದಲ್ಲಿ ನಮ್ಮ ನಾಡಿನ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಅವರ ಸಾಲುಗಳನ್ನು ಪ್ರಸ್ತಾಪಿಸಿದ ಲೇಖಕರು ಬಳ್ಳಿಗೆ ಹೂ ಚಂದ, ಮನೆಗೆ ಮಗು ಚಂದ, ಮರಕ್ಕೆ ಹಕ್ಕಿ ಚಂದ, ಬೆಳೆಗೆ ಮಳೆ ಚಂದ ಎನ್ನುವ ಸಾಲುಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅನೇಕ ಕವಿಗಳ ಕವನಗಳನ್ನು ಈ ಲೇಖನದಲ್ಲಿ ಪ್ರಸ್ತಾಪಿಸಿದ ಲೇಖಕರು ಕವಿ ಚಂದ್ರಕಾಂತ್ ಕರ್ದಳ್ಳಿಯವರ ನೆನಪು ಮಾಡಿಕೊಂಡು ಅವರ ಸಾಲುಗಳನ್ನು ಈ ಪುಸ್ತಕದಲ್ಲಿ ಮುದ್ರಿಸಿದ್ದಾರೆ. ಮರವು ಬೆಳೆದು ನೆರಳು ನೀಡಿತು, ಹಕ್ಕಿ ಕುಳಿತು ಹಾಡು ಹೇಳಿತು ಎನ್ನುವ ಪ್ರಾಸಬದ್ಧ ಕವನಗಳನ್ನು ಲೇಖಕರು ತಮ್ಮ ಗ್ರಂಥದಲ್ಲಿ ಮುದ್ರಿಸಿಕೊಟ್ಟಿದ್ದಾರೆ. ಶ್ರೀಮತಿ ಪಾಪಮ್ಮ ಹಾಬಳ್ಕರ್, ಮಂಡಲಗಿರಿ ಪ್ರಸನ್ನ, ಅರುಣಾ ನರೇಂದ್ರ, ವಿ.ಜಿ. ಮಠ್, ಸಿದ್ದರಾಮಪ್ಪ ದಂಡೆ, ಸಿದ್ದರಾಮಪ್ಪ ಕಟ್ಟಿ ಸೇರಿದಂತೆ ಅನೇಕ ಮಕ್ಕಳ ಕವಿಗಳ ಕವನಗಳನ್ನು ಈ ಲೇಖನದಲ್ಲಿ ಲೇಖಕರು ಹಿಡಿದಿಟ್ಟಿದ್ದಾರೆ. ಮಕ್ಕಳ ಸಾಹಿತ್ಯ ಸೃಷ್ಟಿ ಶೈಕ್ಷಣಿಕ ದೃಷ್ಟಿ ಎನ್ನುವ ಲೇಖನದಲ್ಲಿ ಲೇಖಕರು ಅಣ್ಣ ಬಸವಣ್ಣನವರ ವಚನಗಳನ್ನು ಮುದ್ರಿಸಿದ್ದಾರೆ. ಕಳಬೇಡ ಕೊಲಬೇಡ, ಹುಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಎನ್ನುವ
ಸುಂದರವಾದ ಸಾಲುಗಳನ್ನು ಈ ಪುಸ್ತಕದಲ್ಲಿ ಮುದ್ರಿಸಿ ಮಕ್ಕಳಿಗೆ ಅಣ್ಣ ಬಸವಣ್ಣನವರ ವಚನಗಳ ಸಾರವನ್ನು ತಿಳಿಯಾಗಿ ಹೇಳಿಕೊಟ್ಟಿದ್ದಾರೆ. ಸರಳ ಭಾಷೆಯನ್ನು ಪ್ರಯೋಗಿಸಿಯೇ ಲೇಖಕರು ಅನೇಕ ಸುಂದರವಾದ ಸಾಲುಗಳನ್ನು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಕುವೆಂಪು ಅವರ ಗೋಪಾಲ, ಬಿ ಪಾಂಡುರಂಗ್ ಅವರ ಕೊಳ್ಳೂರು ಚೆನ್ನಕ್ಕ, ಪರ್ವತವಾಣಿಯವರ ಮಕ್ಕಳ ನಾಟಕಗಳು ಕರ್ನಾಟಕದ ಶ್ರೀಮಂತ ನಾಟಕಗಳಾಗಿವೆ ಎಂದು ತಿಳಿಸಿದ ಎ.ಕೆ. ರಾಮೇಶ್ವರ್ ಅವರು ಮಕ್ಕಳ ಅನೇಕ ನಾಟಕಗಳನ್ನು ಬರೆದು ಮಕ್ಕಳಿಂದಲೇ ಆ ನಾಟಕಗಳನ್ನು ಆಡಿಸಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ನಾವೆಲ್ಲರೂ ಶ್ರಮಿಸಬೇಕಾಗಿದೆ ಎಂದು ಸಾಹಿತ್ಯ ವಲಯಕ್ಕೆ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಚಂದಮಾಮ ಹಾಗೂ ಬಾಲಬಂಧು ಪತ್ರಿಕೆಗಳು ಮಕ್ಕಳ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದೆ ಎಂದು ಎ.ಕೆ. ರಾಮೇಶ್ವರ್ ಅವರು ತಿಳಿಸಿದ್ದಾರೆ. ಪ್ರಾಸಬದ್ಧ ಕವನಗಳನ್ನು ನೆನಪಿಸಿದ ಲೇಖಕರು ಒಂದು ಸುಂದರವಾದ ಕವನವನ್ನು ಓದುಗರಿಗೆ ನೀಡಿದ್ದಾರೆ. ಯವ್ವ ಯವ್ವ ಗೆಣಸ, ಕುಳ್ಳ್ಯಾಗ ಹಾಕಿ ಕುದುಸ, ತುತ್ತು ಮಾಡಿ ಉಣಸ, ಎತ್ತಿನ ಮ್ಯಾಲ ಕುಂದುರ್ಸ, ಗಂಡನ ಮನೆಗೆ ಕಳಸ ಎನ್ನುವ ಸುಂದರವಾದ ಪ್ರಾಸಬದ್ಧ ಕವನವನ್ನು ಕವಿಗಳು ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಇನ್ನೊಂದು ಕವಿತೆಯನ್ನು ನಾವು ನೋಡುವ ಮುಂಚೆ ಒಂದು ಸುಂದರವಾದ ಕವನದ ಸಾಲುಗಳನ್ನು ನಾವೆಲ್ಲರೂ ಕೇಳಲೇಬೇಕಾಗಿದೆ. ಕಣ್ಣು ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು, ನಮ್ಮ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಹಕ್ಕಿ ಅಡಗಿಸಿಕೊಳ್ಳುವ ಎನ್ನುವ ಚಿಣ್ಣರ ಸಾಲುಗಳನ್ನು ಚಿಣ್ಣರಿಗಾಗೇ ಬರೆದು ಚಿಣ್ಣರಿಗೆ ಆ ಕವನದ ಸಾರವನ್ನು ತಿಳಿಸಿಕೊಡುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ಇನ್ನೊಂದು ವಿಶೇಷವಾಗಿ ದೇಶಿ ಭಾಷೆಯಲ್ಲಿ ಮತ್ತು ಜಾನಪದ ಸಾಹಿತ್ಯದಲ್ಲಿ ವಿಶೇಷವಾಗಿ ಕಂಡುಬರುವ ಒಂದು ಕವನವೆಂದರೆ ಹತ್ತಿ ಕಟಗಿ ಬತ್ತಿ ಕಟಗಿ ಬಾವ್ನೂರ್ ಬಸ್ನೂರ್ ಕೈ ದುಳ್ಗೈ ಪಂಚಮ್ ಪಡಗಂ ಕೆಲವಂ ಮುಟ್ಟಿ ಕವಡಿಕಾಯಿ ಹೀಗೆ ಸುಂದರವಾದ ಸರಳ ಕವನಗಳನ್ನು ಎ.ಕೆ. ರಾಮೇಶ್ವರ್ ಹಿಡಿದಿಟ್ಟುಕೊಂಡು ಆಗಾಗ ಸಮಯ ಸಿಕ್ಕಾಗ ಪಾಲಕರು ಮತ್ತು ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಡಬೇಕು ಎನ್ನುವ ಸಾಲುಗಳನ್ನು ಇಲ್ಲಿ ಬರೆದಿದ್ದಾರೆ. ಕಾರಂತರು ಸೃಷ್ಟಿಸಿದ ಬಾಲ ಸಾಹಿತ್ಯವನ್ನು ಇಂದು ನಾವು ನೆನಪಿಸಿಕೊಳ್ಳಲೇಬೇಕಾಗಿದೆ. ಮರಿಯಪ್ಪನ ಸಾಹಸಗಳು ಎಂಬ ಪುಸ್ತಕದಲ್ಲಿ ಮಕ್ಕಳ ಸಾಹಸವನ್ನು ನಾವು ನೋಡಲೇಬೇಕು ಎಂದು ಲೇಖಕರು ಹೇಳಿದ್ದಾರೆ. ಶ್ರೀ ಸಿದ್ದಯ್ಯ ಪುರಾಣಿಕ್ ಅವರ ಅಜ್ಜಯ್ಯನ ಕೋಲಿದ ನಮ್ಮಯ್ಯ ಕುದುರೆ, ಹೆಜ್ಜೆ ಹೆಜ್ಜೆಗೆ ಕುಣಿಯುವ ಕುದುರೆ ಎನ್ನುವ ಸಾಲುಗಳನ್ನು ತಿಳಿಸಿದ ಲೇಖಕರು ಕವಿಯ ಮನಸ್ಸಿನ ಭಾವನೆಗಳನ್ನು ಮಕ್ಕಳಿಗೆ ಮುಟ್ಟಿಸುವಲ್ಲಿ ಶಿಶು ಸಾಹಿತ್ಯ ಯಶಸ್ವಿಯಾಗಿದೆ ಎಂದು ಹೇಳಿಕೊಟ್ಟಿದ್ದಾರೆ. ಮಕ್ಕಳೇ ದೇಶದ ಸಂಪತ್ತು ಎಂಬ ಲೇಖನದಲ್ಲಿ ಸಂತಸದ ಮಗು ರಾಷ್ಟ್ರದ ಸಂಪತ್ತು ಎಂದು ಲೇಖಕರು ತಿಳಿಸಿದ್ದಾರೆ. ಇಂದಿನ ಕಾಲದಲ್ಲಿ ಮುಖ್ಯವಾಗಿ ಮಕ್ಕಳ ಆರೋಗ್ಯದ ಕಡೆ ಎಲ್ಲರೂ ಹೆಚ್ಚಿನ ಗಮನ ಕೊಡಬೇಕೆಂದು ಈ ಗ್ರಂಥದಲ್ಲಿ ಲೇಖಕರು ನಿರೂಪಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ನಾಡು, ನಮ್ಮ ಜಲ ಮತ್ತು ನಮ್ಮ ಭಾಷೆಯ ಬಗ್ಗೆ ಸಣ್ಣ ಮಕ್ಕಳಿಗೆ ತಿಳಿಸಬೇಕಾಗಿದೆ. ಇಲ್ಲಿ ಮಕ್ಕಳ ಶಿಕ್ಷಣವನ್ನು ಮನೆಯಿಂದಲೇ ಪ್ರಾರಂಭಿಸಬೇಕು ಎನ್ನುವ ಲೋಕರೂಢಿಯ ಮಾತನ್ನು ಎತ್ತಿ ಹೇಳಿದ ಎ.ಕೆ. ರಾಮೇಶ್ವರ್ ಅವರು ಮನೆಯೇ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬುದನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಅಲ್ಲದೆ ಸಹಿತ ಮಕ್ಕಳಿಗಾಗಿ ಅನೇಕ ಸಣ್ಣ ಸಣ್ಣ ಕವನಗಳನ್ನು ಬರೆದುಕೊಟ್ಟಂಥ ಎ.ಕೆ. ರಾಮೇಶ್ವರ್ ಅವರು ಮತ್ತು ಅನೇಕ ಸಾಹಿತಿಗಳಿಂದ ಸಂಗ್ರಹಿಸಿದ ಸಣ್ಣ ಸಣ್ಣ ಕವನಗಳನ್ನು ಈ ಪುಸ್ತಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಗ್ರಂಥದಲ್ಲಿ ಎ.ಕೆ. ರಾಮೇಶ್ವರ್ ಅವರು ಶಿಶು ಸಾಹಿತ್ಯದ ಬಗ್ಗೆ ಶ್ರಮಿಸಿದ ಕವಿಗಳನ್ನು ನೆನಪಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡಬೇಕು ಎನ್ನುವ ಮಾತುಗಳನ್ನು ಹೇಳಿಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಈ ಪುಸ್ತಕದಲ್ಲಿ ಅನೇಕ ಲೇಖಕರ ಮತ್ತು ಸಾಹಿತಿಗಳ ಸಣ್ಣ ಸಣ್ಣ ಕವನಗಳನ್ನು ತೋರಿಸಿಕೊಟ್ಟಿದ್ದಾರೆ. ಇದು ಕೇವಲ ಚಿಣ್ಣರಿಗೆ ಅಲ್ಲದೇ ಸಹ ಯುವ ಸಾಹಿತಿಗಳಿಗೂ ಈ ಪುಸ್ತಕ ಮಾದರಿಯಾಗಿದೆ ಎಂದು ಹೇಳಲು ಇಷ್ಟಪಡುತ್ತೇನೆ. ಸಾಹಿತ್ಯ ಸಂಜೀವಿನಿ ಈ ಗ್ರಂಥವನ್ನು ಬರೆದವರು ನಮ್ಮ ನಾಡಿನ ಇನ್ನೊಬ್ಬ ಪ್ರಖ್ಯಾತ ಲೇಖಕ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮ್ಗಿಯವರು. ಸೃಷ್ಟಿ ಸೌರಭ ಪ್ರಕಾಶನ ಪ್ರಕಟಿಸಿದ ಈ ಪುಸ್ತಕ ಒಟ್ಟು 142 ಪುಟಗಳನ್ನು ಹೊಂದಿದೆ. ಇದರ ಬೆಲೆ ₹100. ಇದನ್ನು ಸಿದ್ಧಲಿಂಗ ಚಿಕ್ಕಮಠ ಹಾಗೂ ಆಶಾ ಚಿಕ್ಕಮಠ ಅವರಿಗೆ ಸುರೇಂದ್ರ ಕುಮಾರ್ ಕೆರಮ್ಗಿಯವರು ಅರ್ಪಣೆ ಮಾಡಿದ್ದಾರೆ. ಪ್ರೊಫೆಸರ್ ಡಿ.ಬಿ. ನಾಯಕ್ ಅವರು ಈ ಕೃತಿಗೆ ಮುನ್ನುಡಿ ಬರೆದಿದ್ದಾರೆ. ಈ ಗ್ರಂಥದಲ್ಲಿ ಒಟ್ಟು 12 ಲೇಖನಗಳಿವೆ. ಸಾಹಿತ್ಯದ ಮೂಲಕ ಮನುಷ್ಯನ ಬದುಕನ್ನು ಕಲ್ಪಿಸಿಕೊಡುವ, ರೂಪಿಸಿಕೊಡುವ ಅನೇಕ ಸಂಗತಿಗಳನ್ನು ಸುರೇಂದ್ರ ಕುಮಾರ್ ಕೆರಮ್ಗಿಯವರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಪುಸ್ತಕದಲ್ಲಿ ದೇಸಿ ಸಾಹಿತ್ಯವನ್ನು ಎತ್ತಿ ಹಿಡಿದ ಕೆರಮ್ಗಿಯವರು ಮೊಟ್ಟ ಮೊದಲು ರಚಿಸಿದ ಮತ್ತು ದೇಶಿ ಸಾಹಿತ್ಯದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿದ
ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಹೊಳೆದಂಡಲ್ಲಿರುವ ಕರಕಿಯ, ಹೊಳೆದಂಡಲಿರುವ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ ಎಂಬ ಸುಂದರವಾದ ಸಾಲುಗಳೊಂದಿಗೆ ಈ ಪುಸ್ತಕವನ್ನು ಇವರು ಆರಂಭಿಸಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ನೋಡುವುದಾದರೆ ಕರುಳು ಬಳ್ಳಿಯ ನೆಂಟಸತನ, ಕರುಳು ಬಳ್ಳಿಯ ಸಂಬಂಧ, ಕರುಳು ಬಳ್ಳಿಯ ಜೀವಾಳವನ್ನು ಲೇಖಕರು ಇಲ್ಲಿ ಎತ್ತಿ ಹಿಡಿದಿದ್ದಾರೆ. ಕಾಯಕದ ಮೂಲ ಮಂತ್ರವನ್ನು ಹೇಳಿಕೊಟ್ಟಂತಹ ಅಣ್ಣ ಬಸವಣ್ಣನವರ ಸಾಲುಗಳನ್ನು ನೆನಪಿಸಿಕೊಂಡ ಲೇಖಕರು ಇಲ್ಲಿ ಸಮಾಜೋಧಾರ್ಮಿಕ ವಚನ ಚಳವಳಿಯ ಇಡೀ ಮಾನವ ಕುಲಕ್ಕೆ ದಾರಿದೀಪವಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಗರತಿಯ ಹಾಡುಗಳನ್ನು ತಿಳಿಸಿಕೊಟ್ಟ ಲೇಖಕರು ಅರ್ಥಗರ್ಭಿತವಾದ ಗರತಿಯ ಹಾಡುಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಬೆಳಗಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವ ಭೂಮಿ ತಾಯಿಯ ಎನ್ನುವ ಸುಂದರವಾದ ಕವನವನ್ನು ರೂಪಿಸಿದ ಲೇಖಕರು ಮುಂಜಾನೆ ಎದ್ದು ಯಾರ್ಯಾರ ನೆನೆಯಲ್ಲಿ ಎನ್ನುವ ಹಿಂದಿನ ಸಂಗತಿಗಳನ್ನು ಮತ್ತು ದೇಶಿ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ದಾಸರ ಅನೇಕ ನಾಣ್ಣುಡಿಗಳನ್ನು ಮತ್ತು ಅವರು ಹೇಳಿಕೊಟ್ಟ ಮಾನವೀಯ ಶಬ್ದಗಳನ್ನು ಇಲ್ಲಿ ಹಿಡಿದಿಟ್ಟಿದ್ದಾರೆ. ಮಾನವ ಜನ್ಮ ದೊಡ್ಡದು ಮತ್ತು ಈಜಬೇಕು ಜಯಿಸಬೇಕು ಎನ್ನುವ ಮಾನವೀಯ ಮೌಲ್ಯಗಳುಳ್ಳ ಮನುಷ್ಯನ ಬದುಕಿಗೆ ಪ್ರೇರಣೆ ನೀಡಬಲ್ಲ ಅನೇಕ ಸಾಲುಗಳು ಲೇಖಕರು ಇಲ್ಲಿ ಹಿಡಿದಿಟ್ಟಿದ್ದಾರೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಬಿಡೋ ನಾಲಿಗೆ ಎನ್ನುವ ದಾಸರ ನೀತಿ ಮಾತುಗಳು ಸರ್ವಕಾಲಿಕವಾಗಿವೆ ಎಂದು ಲೇಖಕರು ಇಲ್ಲಿ ತಿಳಿಸಿದ್ದಾರೆ. ಇಡೀ ಜಗತ್ತಿಗೆ ಶಾಂತಿ ಮತ್ತು ತಾಳ್ಮೆಯನ್ನು ಬೋಧಿಸಿದ ಸ್ವಾಮಿ ವಿವೇಕಾನಂದರನ್ನು ಪ್ರಸ್ತಾಪಿಸಿದ ಲೇಖಕರು ವಿಶ್ವ ಮಾನವತೆಯ ಬಗ್ಗೆ ಸರ್ವರು ಶ್ರಮಿಸಬೇಕೆಂದು ತಿಳಿಸಿದ್ದಾರೆ. ನೇತಾಜಿಯವರ ಬಗ್ಗೆ ಪ್ರಸ್ತಾಪ ಮಾಡಿದ ಲೇಖಕರು ಸುಭಾಷ್ ಚಂದ್ರ ಬೋಸ್ ಅವರ ಶ್ರಮ, ತ್ಯಾಗ ಮತ್ತು ಬಲಿದಾನವನ್ನು ನಾವೆಲ್ಲರೂ ಅರಿಯಲೇಬೇಕಾಗಿದೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೆರೆಯಲೇಬೇಕಾಗಿದೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆಯ ಶತಮಾನದ ಸಂಶೋಧನೆ ಎನ್ನುವ ಲೇಖನದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ ಲೇಖಕರು ಕಲಬುರಗಿ ಜಿಲ್ಲೆಯ ಶತಮಾನದ ಸಂಶೋಧನಾ ಕ್ಷೇತ್ರದ ಬೆಳವಣಿಗೆಯನ್ನು ಗಮನಿಸುವಾಗ ಹಿರಿಯ ತಲೆಮಾರಿನ ವಿದ್ವಾಂಸರಾದ ಕೃಷ್ಣರಾಯ, ಮಾನ್ವಿ ನರಸಿಂಗರಾಯ, ಪ್ರೊಫೆಸರ್ ಡಿ.ಕೆ. ಭೀಮಸೇನರಾವ್ ಕುರುಡಿ, ಹನುಮಂತರಾಚಾರ್ಯ ಸೇರಿದಂತೆ ಅನೇಕ ವಿದ್ವಾಂಸರ ವಿದ್ವತ್ಪೂರ್ಣವಾದಂತಹ ಲೇಖನಗಳನ್ನು ಇಲ್ಲಿ ಸ್ಮರಿಸಿಕೊಡುವಲ್ಲಿ ಕೆರಮಗಿಯವರು ಯಶಸ್ವಿಯಾಗಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಕನ್ನಡ ವಿಭಾಗವನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರೊಫೆಸರ್ ಬಿ ಹೆಂಡಿಯವರ ಪಾತ್ರ ಪ್ರಶಂಸನೀಯವಾಗಿದೆ ಎಂದು ತಿಳಿಸಿದ ಅವರು ಜಾನಪದ ಸಂಶೋಧನಾ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ.ಎಸ್. ಲಟ್ಟೆ, ಡಾಕ್ಟರ್ ಮಗು ಬಿರಾದಾರ್, ಡಾಕ್ಟರ್ ಬಸವರಾಜ್ ಮಲ್ಶೆಟ್ಟಿ ಹಾಗೂ ಪ್ರೊಫೆಸರ್ ಸಂಗಮೇಶ್ ಸೌದತ್ತಿಯವರು ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ಎಂಬ ಮಹತ್ವದ ಸಾಲುಗಳನ್ನು ಇಲ್ಲಿ ಲೇಖಕರು ಮುದ್ರಿಸಿದ್ದಾರೆ. ಪ್ರೊಫೆಸರ್ ಬಿ ಹೆಂಡಿ ಹಾಗೂ ಡಾಕ್ಟರ್ ಎಂ.ಎಸ್. ಲಟ್ಟೆಯವರು ಈ ಭಾಗದ ಸಂಪೂರ್ಣ ಚರಿತ್ರೆಯನ್ನು 1973ರಿಂದಲೇ ಪ್ರಾರಂಭಿಸಿದ್ದಾರೆ ಎನ್ನುವ ಮಹತ್ವದ ಅಂಶವನ್ನು ಇಲ್ಲಿ ಉಲ್ಲೇಖಿಸಿದ್ದಾರೆ. ಡಾಕ್ಟರ್ ಬಸವರಾಜ್ ಪೊಲೀಸ್ ಪಾಟೀಲ್, ಡಾಕ್ಟರ್ ವೀರಣ್ಣ ದಂಡೆ, ಪ್ರೊಫೆಸರ್ ಸೂಗಯ್ಯ ಹಿರೇಮಠ್ ಅವರು ಹಳ್ಳಿಗೆ ತೆರಳಿ ಜಾನಪದ ಸಾಹಿತ್ಯಕ್ಕೆ ಹೆಚ್ಚು ಪ್ರೇರಣೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಡಾಕ್ಟರ್ ಮಗು ಬಿರಾದಾರ್ ಅವರು ಜಾನಪದ ಸಮಾಲೋಚನೆಗಳಲ್ಲಿ ಈ ಭಾಗದ ಜಾನಪದ ಸಾಹಿತ್ಯವನ್ನು ಶ್ರೀಮಂತಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಲೇಖಕರು ತಿಳಿಸಿದ್ದಾರೆ. ಡಾಕ್ಟರ್ ಶಾಂತಿನಾಥ್ ದಿಬ್ಬದ್, ಹನುಮಾಕ್ಷಿ ಗೋಗಿ ಹಾಗೂ ಡಿ.ಎನ್. ಅಕ್ಕಿಯವರು ಈ ಭಾಗದ ಎಲ್ಲ ಶಾಸನಗಳ ಬಗ್ಗೆ ಅಭ್ಯಾಸ ಮಾಡಿ ತಮ್ಮದೇ ಆದ ಧಾಟಿಯಲ್ಲಿ ಮೌಲ್ಯಯುತವಾದಂಥ ಕೃತಿಗಳನ್ನು ನಾಡಿಗೆ ಸಮರ್ಪಿಸಿದ್ದಾರೆ ಎನ್ನುವ ಅಂಶವನ್ನು ಓದುಗರಿಗೆ ಲೇಖಕರು ತಿಳಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ ಅವರ ಗೋನಾಲ್ ವಾಲದ ರಾಮದಾಸರು, ಡಾಕ್ಟರ್ ಸುಮನ್ ಯಜುರ್ವೇದಿ ಅವರ ಪ್ರಾಣೇಶದಾಸರು, ಹೀಗೆ ಹಲವಾರು ಲೇಖಕರು ದಾಸ ಸಾಹಿತ್ಯಕ್ಕೆ ಜೀವ ತುಂಬಿದ ಮಹತ್ವದ ಅಂಶಗಳನ್ನು ಈ ಗ್ರಂಥದಲ್ಲಿ ಸುರೇಂದ್ರ ಕುಮಾರ್ ಕೆರಮಗಿ ಅವರು ಹಿಡಿದಿಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕಾವ್ಯ ಕುರಿತು ಪ್ರೊಫೆಸರ್ ಶಿವರಾಜ್ ಕುಲಕರ್ಣಿ, ನಾಟಕಗಳ ಕುರಿತು ಡಾಕ್ಟರ್ ಅಮೃತಾ ಕಟಿಕೆ, ಸಣ್ಣ ಕಥೆಗಳ ಕುರಿತು ಸುವರ್ಣ ಹಿರೇಮಠ, ಕಾದಂಬರಿಗಳ ಕುರಿತು ಕಾವ್ಯಶ್ರೀ ನಾಗಭೂಷಣ, ಕಲ್ಯಾಣ ಕರ್ನಾಟಕದ ಕನ್ನಡ ಸಾಹಿತ್ಯದ ಕುರಿತು ಜಯದೇವಿ ಗಾಯಕವಾಡ್ ಅವರ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಇಲ್ಲಿ ಲೇಖಕರು ಸ್ಮರಿಸಿದ್ದಾರೆ. ಜೊತೆಗೆ ಈ ಎಲ್ಲ ಸಾಹಿತಿಗಳು ಬರೆದುಕೊಟ್ಟಂಥ ಪ್ರಬಂಧಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿವೆ ಎನ್ನುವ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಡಾಕ್ಟರ್ ಪಿ.ಕೆ. ಖಂಡೋಬಾ ಅವರ ಶೋಧ ಸಮೀಕ್ಷೆ, ಡಾಕ್ಟರ್ ಬಸವರಾಜ್ ಸಬರದ್ ಅವರ ಬೆಳ್ಳಿ ಬೆಳಕು ಸಂಪಾದನೆಯ ಗ್ರಂಥಗಳು ಓದುಗರಿಗೆ ಹೆಚ್ಚಿನ ವಿಷಯಗಳು ತಿಳಿಸಿವೆ ಎಂದು ಲೇಖಕರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ.
ಡಾಕ್ಟರ್ ಎಂ ಕಲಬುರ್ಗಿಯವರು ಕಲ್ಯಾಣದ ಶರಣರ ಆರ್ಥಿಕ ಸುಧಾರಣೆಯ ಮೂಲ ತಳದಿಯನ್ನು ಎತ್ತಿ ಹಿಡಿದಿದ್ದಾರೆ ಎಂದು ತಿಳಿಸಿದ್ದಾರೆ. ಎನಗಿಂತ ಹಿರಿಯರಿಲ್ಲ, ಶಿವಭಕ್ತರಿಗಿಂತ ಕಿರಿಯರಿಲ್ಲ ಎನ್ನುವ ನುಡಿಗಳು ಮನುಷ್ಯನ ಆದರ್ಶ ಜೀವನಕ್ಕೆ ದಾರಿದೀಪವಾಗಿವೆ. ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲಬಹುದೇನಯ್ಯ ಎನ್ನುವ ವಚನದ ಸಾರವನ್ನು ತಿಳಿಸಿದ ಲೇಖಕರು ಶರಣರು ತಿಳಿಸಿಕೊಟ್ಟ ಪ್ರಾಮಾಣಿಕತೆಯನ್ನು ಅಥವಾ ಪ್ರಾಮಾಣಿಕತೆಯ ಅರ್ಥವನ್ನು ಎಲ್ಲರೂ ಮೈಗೂಡಿಸಿಕೊಳ್ಳಬೇಕೆಂದು ಹೇಳಿದ್ದಾರೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರ ಹೊನ್ನ ಕಳಸವಯ, ಕೂಡಲ ಸಂಗಮ ದೇವ, ಸ್ಥಾವರ ಕಳೆವುಂಟು ಜಂಗಮ ಕಳೆವಿಲ್ಲ ಎನ್ನುವ ವಚನದ ಸಾರವನ್ನು ಬಹಳ ಅರ್ಥಗರ್ಭಿತವಾದಂತಹ ರೀತಿಯಲ್ಲಿಯೇ ಸರಳ ಭಾಷೆಯಲ್ಲಿ ಈ ಗ್ರಂಥದ ಲೇಖಕರು ತಿಳಿಸಿಕೊಟ್ಟಿದ್ದಾರೆ. ಸರ್ವಜ್ಞನ ವಚನಗಳಲ್ಲಿ ಮಹಿಳಾ ಸಂವೇದನೆ ಎನ್ನುವ ಲೇಖನದಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾಪಿಸಿದ ಲೇಖಕರು ಸರ್ವಜ್ಞನ ದೃಷ್ಟಿಯಲ್ಲಿ ಹೆಣ್ಣು ಅರಿವನ್ನು ವಿಸ್ತರಿಸುವ ಅನುಭವದ ವೈವಿಧ್ಯತೆಗೆ ಕಾರಣವಾಗುವ ಶಕ್ತಿ ಎಂದು ತಿಳಿಸಿಕೊಟ್ಟಿದ್ದಾರೆ. ಸರ್ವಾಕರ್ಷಣೆಯ ನಾರಿ ಎನ್ನುವ ಉಪತಲೆಬರವನ್ನು ಪ್ರಸ್ತಾಪಿಸಿದ ಲೇಖಕರು ಮಹಿಳಾ ಶೋಷಣೆಯ ನೆಲೆ, ಕನ್ನಡ ಕಾವ್ಯಗಳಲ್ಲಿ ಮಹಿಳೆ, ವಚನಕಾರರ ದೃಷ್ಟಿಯಲ್ಲಿ ಮಹಿಳೆ, ಹರಿದಾಸರ ದೃಷ್ಟಿಯಲ್ಲಿ ಮಹಿಳೆ ಸೇರಿದಂತೆ ಅನೇಕ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಇಂದಿನ ಮಹಿಳೆಯ ಬಗ್ಗೆ ಶರಣರು ದಾಸರು ಹೇಳಿಕೊಟ್ಟಂತಹ ಸವಿಸ್ತಾರವಾದಂತಹ ಮಾನವೀಯ ಮೌಲ್ಯಗಳನ್ನು ಇಲ್ಲಿ ಲೇಖಕರು ನಿರೂಪಿಸಿದ್ದಾರೆ. ಬಂಡಾಯ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರವನ್ನು ತಿಳಿಸಿಕೊಟ್ಟ ಲೇಖಕರು ಕೊಡಗಿನ ಗೌರಮ್ಮ, ವಾಣಿ, ತ್ರಿವೇಣಿ, ಭಾನು ಮಸ್ತಾಕ್, ಬಿ.ಟಿ. ಲಲಿತಾ ನಾಯಕ, ಕಮಲಾ ಹಂಪನ ಸೇರಿದಂತೆ ನಮ್ಮ ಭಾಗದ ಅಗ್ರಗಣ್ಯ ಲೇಖಕಿಯಾಗಿದ್ದ ಕಾದಂಬರಿಗಾರ್ತಿ ಗೀತಾ ನಾಗಭೂಷಣ್ ಅವರ ಸಾಹಿತ್ಯದ ದೃಷ್ಟಿಕೋನಗಳನ್ನು ಇಲ್ಲಿ ಎಳೆಯಾಗಿ ತಿಳಿಸಿಕೊಟ್ಟಿದ್ದಾರೆ. ಶಿಶುನಾಳ ಶರೀಫರ ಅನುಭವದ ಗೀತೆಗಳನ್ನು ನೆನಪಿಸಿಕೊಟ್ಟ ಲೇಖಕರು ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ, ಆಜ್ಞೆ ಪ್ರಕಾರ ನಡೆದುಕೊಂಡೆ, ಗುರು ಗೋವಿಂದನ ಪಾದ ಹಿಡಿದುಕೊಂಡೆ ಎನ್ನುವ ಅನುಭವದ ಗೀತೆಗಳನ್ನು ಇಲ್ಲಿ ಮುದ್ರಿಸಿದ್ದಾರೆ. ಕನ್ನಡ ಅನುವಾದ ಸಾಹಿತ್ಯದ ಬಗ್ಗೆ ತಿಳಿಸಿಕೊಟ್ಟ ಲೇಖಕರು ಬಿ.ಎಂ. ಶ್ರೀಗಳ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಕಾದಂಬರಿಗಳಲ್ಲಿ ದಲಿತ ಸಂವೇದನೆಗಳು ಎಂಬ ಲೇಖನದಲ್ಲಿ ಗೀತಾ ನಾಗಭೂಷಣ, ಡಾಕ್ಟರ್ ಚನ್ನಣ್ಣ ವಾಲಿಕಾರ್, ಬರಗೂರು ರಾಮಚಂದ್ರಪ್ಪನವರು ತಮ್ಮ ಹರಿತವಾದ ಸಾಹಿತ್ಯದ ಮೂಲಕ ಬಂಡಾಯದ ಬಾವುಟ ಹಾರಿಸಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಸುರೇಂದ್ರ ಕುಮಾರ್ ಕೆರಮಗಿಯವರು ತಮ್ಮ ಗ್ರಂಥದಲ್ಲಿ ಮಾನವೀಯ ಮೌಲ್ಯಗಳ ಸಾಹಿತ್ಯದ ಸಾಲುಗಳು, 12ನೇ ಶತಮಾನದ ಅಣ್ಣ ಬಸವಣ್ಣನವರ ಮಾನವೀಯ ಮೌಲ್ಯಗಳ ವಚನಗಳು, ದಾಸರ ವಾಣಿಗಳು ಸೇರಿದಂತೆ ಅನೇಕ ವಿಷಯಗಳನ್ನು ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಗ್ರಂಥವು ವಿಶೇಷವಾಗಿ ತಿಳಿಸಿಕೊಡುವ ಅಂಶವೆಂದರೆ ಮಾನವನ ಬದುಕಿಗೆ ಸಾಹಿತ್ಯ ಯಾವ ರೀತಿ ಸಹಾಯವಾಗುತ್ತದೆ, ದಾಸರ ವಾಣಿಗಳು ಯಾವ ರೀತಿ ಸಹಾಯವಾಗುತ್ತವೆ ಮತ್ತು ಅಣ್ಣ ಬಸವಣ್ಣನವರ ವಚನಗಳು ಯಾವ ರೀತಿ ಸಹಾಯವಾಗುತ್ತವೆ ಎನ್ನುವ ಮಾತುಗಳನ್ನು ಎಳೆಯಾಗಿ ತಿಳಿಸಿಕೊಟ್ಟಂಥ ಸುರೇಂದ್ರ ಕುಮಾರ್ ಕೆರಮಗಿಯವರು ಪುಸ್ತಕದ ಕೊನೆಯಲ್ಲಿ ಹೇಳುವುದೇನೆಂದರೆ, ಈ ಗ್ರಂಥವು ಓದಿದಂತಹ ಎಲ್ಲ ಯುವಕರು ಮಾನವೀಯ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಶ್ರಮಿಸಿದ ಮತ್ತು ಕನ್ನಡ ವಿಭಾಗದಲ್ಲಿ ಸೇವೆ ಮಾಡಿದ ಎಲ್ಲ ಅಧ್ಯಾಪಕರನ್ನು ನೆನಪಿಸಿಕೊಂಡ ಕೆರಮಗಿಯವರು ನಮ್ಮ ನಾಡಿನ ಸಾಹಿತ್ಯವನ್ನು ಎತ್ತಿ ಕಟ್ಟುವಲ್ಲಿ, ಶ್ರೀಮಂತಗೊಳಿಸುವಲ್ಲಿ ಎಲ್ಲರೂ ಸಹಾಯ ಸಹಕಾರ ಮತ್ತು ಶ್ರಮವಹಿಸಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಎ.ಕೆ. ರಾಮೇಶ್ವರ್ ಅವರ ಮಕ್ಕಳ ಸಾಹಿತ್ಯ ಸಮೀಕ್ಷೆ ಹಾಗೂ ಡಾಕ್ಟರ್ ಸುರೇಂದ್ರ ಕುಮಾರ್ ಕೆರಮಗಿ ಅವರ ಸಾಹಿತ್ಯ ಸಂಜೀವಿನಿ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಸುರೇಶ್ ಬಡಿಗೇರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀ ಸಾಮಾನ್ಯನ ವಿಶ್ವವಿದ್ಯಾಲಯಗಳು. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು. ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ. ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು, ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು, ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ. ನಿಯತಕಾಲಿಕೆ ವಿಭಾಗ, ಪುಸ್ತಕ ವಿಭಾಗ, ಸಂದರ್ಭ ಸೇವಾ ವಿಭಾಗ, ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ. 19 ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ. ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ.
ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಎಚ್ಎನ್ ಅನಿಲ್ ಕುಮಾರ್. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು.